ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಯಾ ಚವಾಣ್ ಬ್ಲಾಗ್ಸ್. ನನ್ನ ಹೆಸರು ಪ್ರಿಯಾ. ನಾವು ಮಾಡ್ದಂಗೆ ಒಂದು ಸತಿ ಮ್ಯಾಂಗೋ ಹೋಳ್ಗೆ ಮಾಡಿ ನೋಡ್ರಿ. ಯಾವಾಗ ಮ್ಯಾಂಗೋ ಸೀಸನ್ ಬರ್ತೈತಿ, ಯಾವಾಗ ಟ್ರೈ ಮಾಡೋಣ ಅಂಥೇಳಿ ವೆಯ್ಟ್ ಮಾಡ್ತಿರ್ತೀರಿ. ಈಗ ನಾನೇನು ಹಿಟ್ಟು ಕಲಿಸ್ಕೊಳಕತ್ತೀನಲ್ಲ, ಇದು ಯಾವ ಹೋಳ್ಗೆ ಮಾಡಿದ್ರೂ ಇದೇ ರೀತಿಯಾಗಿ ನಾವು ಹಿಟ್ಟು ಕಲಿಸ್ಕೋಬೇಕಾಗ್ತೈತಿ. ನಿಮಗೆಲ್ಲದಕ್ಕೂ ಇದು ಯೂಸ್ಫುಲ್ ಆಗ್ತೈತಿ. ನಾನು ಇಲ್ಲಿ ತೊಗೊಂಡಿನಿ ಒಂದು ಸ್ವಲ್ಪ ಮೈದಾ, ಅಂದ್ರೆ ನೀವು ಒಂದು ವಾಟೆ ಮೈದಾ ಹಿಟ್ಟು ತೊಗೊಂಡ್ರಂದ್ರೆ ಅದ್ರ 2 ವಾಟೆ ಗೋಧಿ ಹಿಟ್ಟು ತೊಗೋಬೋದು. ಇಲ್ಲ ನೀವು ಕಂಪ್ಲೀಟಾಗಿ ಗೋಧಿ ಹಿಟ್ಟನ್ನು ಮಾಡ್ಬೋದು, ಕಂಪ್ಲೀಟಾಗಿ ಮೈದಾ ಹಿಟ್ಟನ್ನು ಮಾಡ್ಬೋದು. ಇದು ಕಂಪ್ಲೀಟ್ಲಿ ಆಪ್ಷನಲ್ ಇರ್ತೈತಿ. ನಾನಿಲ್ಲಿ 2 ಮಿಕ್ಸ್ ಮಾಡಿ ತೊಗೊಂಡಿನಿ. ಅಂದ್ರೆ 1 ವಾಟೆ ಮೈದಾ ಹಿಟ್ಟು ತೊಗೊಂಡ್ರೆ 2 ವಾಟೆ ಗೋಧಿ ಹಿಟ್ಟು, ಈ ಥರ ನಾನು ಅಳತೆ ಒಳಗೆ ತೊಗೊಂಡಿನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನಾನಿಲ್ಲಿ ಚೆಂದಂಗೆ ನಾದ್ಕೊಂಡಿನಿ. ಒಂದು ಸ್ವಲ್ಪ ಇದು ಅಳಸ್ನೇ ಇರಬೇಕು, ಅಂದ್ರೇ ಇದು ಭಾಳ ಚಂದ ಆಗ್ತೈತಿ. ಏನಿಲ್ಲ ಅಂತಂದ್ರೆ ನೀವು 3 ತಾಸು ಇದನ್ನು ನೆನೆ ಹಾಕಿಬಿಡಬೇಕು ಹಿಟ್ಟು, ಅಂದ್ರೇ ಹೋಳ್ಗೆ ಭಾಳ ಚಂದ ಆಗ್ತಾವೆ. ಹಿಟ್ಟು ಕಲಿಸೋ ಮುಂದೆ ನಾನು ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಂಡು ಮತ್ತು ಎಣ್ಣೆ ಹಾಕಿ ಸ್ವಲ್ಪ ನೀರು ಹಾಕಿ ನಾನು ನೆನೆ ಹಾಕಿಬಿಟ್ಟಿನಿ. ಆಮೇಲೆ ನಾನಿಲ್ಲಿ ಕೊಬ್ಬರಿ ತೊಗೊಂಡಿನಿ. ಕೊಬ್ಬರಿ ನೋಡಿರಿ, ನಾನು ಏನು ಮಾಡೀನಿ ಅಂದ್ರೆ ಸಣ್ಣಂಗೆ ಹೆರ್ಚ್ಕೊಂಡು, ಅಂದರೆ ಸಣ್ಣಂಗೆ ಕಟ್ ಮಾಡಿಕೊಂಡು ನಾನು ಮಿಕ್ಸಿ ಮಾಡ್ಕೊಂಡಿನಿ. ಅದು ಏನಾಗೈತೆ ಅಂದ್ರೆ 1 ಬೌಲ್ ಆಗೈತಿ. ಆಮೇಲೆ ನಾನಿಲ್ಲಿ ಮ್ಯಾಂಗೋ ತೊಗೊಂಡಿನಿ. ಮ್ಯಾಂಗೋ ಒಂದು ಸ್ವಲ್ಪ ಹುಳಿ ಇದ್ರೂ ಇದ್ರ ಟೇಸ್ಟ್ ಚಲೋ ಬರ್ತೈತಿ. ಹೋಳ್ಗೆ ಟೇಸ್ಟ್ ಸ್ವಲ್ಪ ಚಲೋ ಅನ್ನಿಸ್ತೈತಿ. ಸ್ವೀಟ್ ಇತ್ತಂದ್ರೂ ಪರವಾಗಿಲ್ಲ. ಸ್ವೀಟ್ ಇತ್ತಂದ್ರೆ ನೀವು ಒಂದು ಸ್ವಲ್ಪ ಸಕ್ಕರೆನ ಕಮ್ಮಿ ಹಾಕೋಬೋದು, ಅದಕ್ಕೇನೂ ಇಲ್ಲ. ನಾನಿಲ್ಲಿ ಏನು ಮಾಡೀನಂದ್ರೆ ಮ್ಯಾಂಗೋನ ಅದನ್ನು ಕೂಡ ಈಗ ಒಂದು ಕಡಾಯಿ ಅಥವಾ ಒಂದು ಪ್ಯಾನ್ ಒಳಗೆ ನೀವು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ರಲ್ಲ ಹಸಿ ಕೊಬ್ಬರಿನ ಅದನ್ನು ಚೆಂದಂಗೆ ಅದ್ರೊಳಗೆ ಹಾಕಿ ಚೆಂದಂಗೆ ಹುರಿಬೇಕು. ಅದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಅಂತಾರಲ್ಲ, ಅದು ಹೋಗೋ ತನಕ ಚೆಂದಂಗೆ ಹುರಿಬೇಕು. ನಿಮಗೆ ಗೊತ್ತಾಗ್ತೈತಿ ಹಸಿ ಸ್ಮೆಲ್ ಹೋಗೈತೋ ಇಲ್ಲೋ ಅಂಥೇಳಿ. ಅಲ್ಲಿ ತನಕ ನೀವು ಇದನ್ನು ಹುರಿಬೇಕು. ಅಂದರೆ ಕೊಬ್ಬರಿದು ಕಲರ್ ಒಂದು ಸ್ವಲ್ಪ ಲೈಟಾಗಿ ಚೇಂಜ್ ಆಗ್ತೈತಿ. ಅಲ್ಲಿ ತನಕ ಚೆಂದಂಗೆ ಮೀಡಿಯಮ್ ಫ್ಲೇಮ್ನಾಗೆ ಇಟ್ಟು ಚೆಂದಂಗೆ ಹುರ್ಕೊತಾನೆ ಹೋಗಬೇಕು. ನೀವೇನಾರೇ ಜೋರಾಗಿ ಅಂದರೆ ಹೈ ಫ್ಲೇಮ್ ಒಳಗೆ ನೀವು ಏನಾರೇ ಕೊಬ್ಬರಿನ ನೀವು ಏನಾರೇ ಹುರಿಯಾಕತ್ರೆ ಅಂದ್ರೆ ಅದು ಚೆನ್ನಾಗಿ ಹುರಿಯೋದಿಲ್ಲ, ಸುಟ್ಟು ಹೋಗ್ಬಿಡ್ತೈತಿ ಹೊರತಾಗಿ ಅದು ಚೆನ್ನಾಗಿ ಹುರಿಯೋದಿಲ್ಲ. ನಾನು ಅರ್ಧ ವಾಟೆ ಚಿರೋಟಿ ರವೆ ತೊಗೊಂಡಿನಿ. ನಿಮಗೆಲ್ಲರೂ ಒಂದ್ಸತಿ ಅಳತಿ ಹೇಳಬೇಕಂದ್ರೆ ಹೇಳ್ಬಿಡ್ತೀನಿ ನೋಡಿರಿ. ಇದನ್ನು ಕೂಡ ನಾನು ಚೆನ್ನಾಗಿ ಲೋ ಫ್ಲೇಮ್ನಾಗೆ ಹುರ್ಕೊಳಕತ್ತೀನಿ. ಅಳತಿ ಏನಪ್ಪ ಅಂದ್ರೆ ನೀವು 1 ವಾಟೆ ಕೊಬ್ಬರಿ ತೊಗೊಂಡಿದ್ರಿ ಅಂದರೆ ಕೊಬ್ಬರಿ ತುರಿ ತೊಗೊಂಡಿದ್ರಿ ಅಂದ್ರೆ ನೀವು ಅರ್ಧ ವಾಟೆ ಚಿರೋಟಿ ರವಾನ ಹಾಕ್ಕೋಬೇಕಾಗ್ತೈತಿ. ಆಮೇಲೆ ಇದು ಮ್ಯಾಂಗೋ ಏನು ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಮತ್ತು ನೀರು ಎಲ್ಲ ಕುದಿಸಿ 1 ಬೌಲ್ ನೀರಾಗಿರಬೇಕು, ಅಂದ್ರೇ ಇದು ಚೆಂದಂಗೆ ಆಗ್ತೈತಿ. ಇದು ಎಲ್ಲ ಚೆಂದಂಗೆ ಕುದ್ಮೇಲೆ ನಾವು ಅರ್ಧ ಬೌಲ್ ಬೆಲ್ಲನ ಹಾಕ್ಕೋಬೇಕಾಗ್ತೈತಿ. ನೀವು ಜಾಸ್ತಿ ಸ್ವೀಟ್ ತಿಂತಿದ್ರೆ 1 ಬೌಲ್ ಹಾಕ್ಕೋರಿ, ಕಮ್ಮಿ ಸ್ವೀಟ್ ತಿಂತಿದ್ರೆ ಅರ್ಧ ಬೌಲ್ ಹಾಕ್ಕೋರಿ. ಇದಿಷ್ಟು ಅಳತಿ. ನಿಮಗೆ ಜಾಸ್ತಿ ಏನ್ರಿ ಇಂಗ್ರೀಡಿಯೆಂಟ್ಸದ್ದು ಕನ್ಫ್ಯೂಸ್ ಆಗತ್ತೈತೆ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಮೆನ್ಷನ್ ಮಾಡಿರ್ತೀನಂತ, ನೀವು ಹೋಗಿ ಅಲ್ಲಿನೂ ಚೆಕ್ ಮಾಡ್ಕೋಬೋದು. ನಾನು ಇಲ್ಲಿ ಮ್ಯಾಂಗೋ ಪ್ಯೂರಿ ಮತ್ತು ನೀರು ಹಾಕ್ಕೊಂಡು ಚೆಂದಂಗೆ ಅದನ್ನು ಕಲಿಸ್ಕೊಂಡು ಅದು ಎಲ್ಲ ಕುದ್ದೈತಿ, ನೀರೆಲ್ಲ ಆವಿಯಾಗಿ ಹೋಗೈತಿ ಅಂತ ಅಂದಮೇಲೆ ಆಮೇಲೆ ನಾನು ಅರ್ಧ ಬೌಲ್ ಬೆಲ್ಲನ ಆ್ಯಡ್ ಮಾಡ್ಕೊಂಡಿನಿ. ಬೆಲ್ಲ ಆ್ಯಡ್ ಮಾಡಿಕೊಂಡು ಚೆಂದಂಗೆ ಅಳ್ಗಾಡ್ಸ್ಕೊತಾನೆ ಇರಬೇಕು. ಅದನ್ನು ಕೂಡ ಮೀಡಿಯಮ್ ಫ್ಲೇಮ್ ಒಳಗೇ ಇರಬೇಕು. ಆಮೇಲೆ ಇದ್ರೊಳಗೆ ನೀವು ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ ಜಾಜಿಕಾಯಿ ಅಂತಾರಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆಂದಂಗೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತಳ ಬಿಡುತ್ತನ ನೀವು ಮೀಡಿಯಮ್ ಫ್ಲೇಮ್ ಒಳಗೆ ಚೆಂದಂಗೆ ಅಳಗಾಡಿಸಿ ಅದನ್ನು ನೀಟಾಗಿ ಮಾಡಿಕೊಂಡು ತಣ್ಣಗಾಗಕ್ಕೆ ಇಟ್ಬಿಡ್ರಿ. ತಣ್ಣಗಾಗುತ್ತನ ನಾವು ಏನು ಹಿಟ್ಟು ನಾದಿಟ್ಕೊಂಡಿದ್ವಲ್ಲ ಅದನ್ನು ತೊಗೊಂಡು ಚೆಂದಂಗೆ ಇನ್ನೊಮ್ಮೆ ನಾವು ಹದ ಮಾಡ್ಕೋಬೇಕಾಗ್ತೈತಿ. ಹಿಟ್ಟು ಮತ್ತು ಏನು ನಾವು ಹೂರ್ಣ ಮಾಡ್ಕೊಂಡಿರ್ತೀವಲ್ಲ ಎರಡೂ ಸೇಮ್ ಇರಬೇಕು. ಸೇಮ್ ಅಂತಂದ್ರೆ ಸಾಫ್ಟ್ನೆಸ್ನ ಹೇಳಾಕತ್ತೀನಿ. ಎರಡೂ ಸಾಫ್ಟ್ನೆಸ್ ಸೇಮ್ ಇರಬೇಕು. ಸೊ ಚೆಂದಂಗೆ ಹದ ಮಾಡ್ಕೋಬೇಕು ನಾವು ಇದನ್ನಿಲ್ಲಿ. ಸ್ವಲ್ಪ ಎಣ್ಣೆ ಇರ್ತಿತ್ತಲ್ಲ, ನೀರೆಲ್ಲ ಹಾಕಿ ನಾವು ಚೆಂದಂಗೆ ನೆನೆಯಕ್ಕೆ ಇಟ್ಟಿರ್ತೇವಲ್ಲ ಅದನ್ನು ನೀವು ಚೆಂದಂಗೆ ಮತ್ತೊಮ್ಮೆ ಹದ ಮಾಡಿಕೊಂಡು ಚೆಂದಂಗೆ ನೀಟಾಗಿ ನಾದ್ಕೋಬೇಕಾಗ್ತೈತಿ. ಹಿಟ್ಟನ್ನ ಹದ ಮಾಡಿ ಇಟ್ಕೊಂಡ್ಮೇಲೆ ಅದು ಎಲ್ಲ ತಣ್ಣಗಾಗಿರ್ತೈತಿ ಹೂರಣ. ಅದನ್ನು ತೊಗೊಂಡು ಚೆಂದಂಗೆ ಕೈ ಒಳಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು, ಇಲ್ಲಂತಂದ್ರೆ ಒಂದು ಸ್ವಲ್ಪ ನೀರನ್ನ ಸವರ್ಕೊಂಡು ನೀವು ಉಂಡೆ ಮಾಡ್ಕೊರಿ. ನಾ ಕೈ ಒಳಗೆ ಎಣ್ಣೆ ಮತ್ತು ನೀರು ಹಚ್ಚಿರಲಿಲ್ಲ, ಅದಕ್ಕೆ ನಾನು ಕೈಗೆ ಅಂಟ್ಕೊಂಡಿತ್ತು. ನೀವು ಒಂದು ಸ್ವಲ್ಪ ಎಣ್ಣೆ ಇಲ್ಲಾಂದ್ರೆ ಕೈಗೆ ಒಂದು ಸ್ವಲ್ಪ ನೀರು ಸವರ್ಕೊಂಡು ನೀವು ಉಂಡೆ ಮಾಡಿದರೆ ಭಾಳ ಚಂದ ಸಾಫ್ಟ್ ಉಂಡೆ ಆಗ್ತಾವೆ. ನೀವು ಹೀಗೆ ಮೊದಲೇ ಉಂಡೆ ಮಾಡಿ ಇಟ್ಕೊಂಡ್ರೆ ಹೋಳ್ಗೆ ಮಾಡೋದು ಮುಂದೆ ಭಾಳ ಸರಳ ಆಗ್ತೈತಿ. ಅದಕ್ಕೆ ಮೊದಲೇ ಉಂಡೆ ಮಾಡಿ ನಿಮ್ಗೆ ಎಷ್ಟು ಬೇಕಲ್ಲ
ಅಷ್ಟು ಉಂಡೆ ಮಾಡಿ ನೀವು ಇಟ್ಕೊಂಬಿಡ್ರಿ. ನಾನಿಲ್ಲಿ ನೋಡ್ರಿ ಫಸ್ಟಿಗೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಹಿಂಗೆ ಒಂದು ಸ್ವಲ್ಪ ತಳಗೂ ಎಣ್ಣೆ ಹಚ್ಚಿ, ನೀವು ಕೆಳಗೆ ಬಟರ್ ಪೇಪರ್ ತೊಗೋಬೋದು, ಇಲ್ಲಂತಂದ್ರೆ ಈ ಥರ ಬಾಳೆ ಎಲೆ ಮೇಲೆ ಕೂಡ ನೀವು ಮಾಡ್ಬೋದು. ನಾನಿಲ್ಲಿ ಅದು ಹೂರಣ ಫಿಲ್ ಮಾಡೋದು ವಿಡಿಯೋ ನನ್ನ ಕಡೆ ಸ್ಕಿಪ್ ಆಗೈತಿ, ಇದು ಶೂಟ್ ಆಗಿತ್ತಂತ ಅಂದ್ಕೊಂಡಿದ್ದೆ ಬಟ್ ಆಗಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗರೆ ಹೋಳಿಗೆ ಮಾಡಿದಂದ್ರೆ ಹೂರಣ ಹೆಂಗೆ ಫಿಲ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಂತ. ಅದು ಒಂದು ಹೆಂಗೋ ಮಿಸ್ ಆಗಿಬಿಟ್ಟೈತಿ ನನ್ನ ಕಡೆಯಿಂದ. ನೀವು ಹೂರಣ ಹೆಂಗೆ ಮಾಡ್ಕೋಬೇಕಂದ್ರೆ ಒಂಥರ ಹಿಂಗೆ ಸ್ವಲ್ಪ ಅಗಲ್ ಮಾಡಿಕೊಂಡು ಆಮೇಲೆ ಅದ್ರೊಳಗೆ ಹೂರಣ ಹಾಕ್ಕೊಂಡು ಎರಡು ಹಿಂಗೆ ಮೋಮೋಸ್ ಹೆಂಗೆ ಮಾಡ್ತೀವಲ್ಲ, ಮೋದಕ್ಕೆ ಹೆಂಗೆ ಮಾಡ್ತೀವಲ್ಲ ಹಂಗೆ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟನ್ನ ತೆಗೆದು ಇಟ್ಕೊಂಡ್ಬಿಡಬೇಕು. ಅದು ನಂದು ಶೂಟ್ ಆಗಿಲ್ಲ. ಆಮೇಲೆ ಏನಿಲ್ಲ, ತೆಳಗೆ ಬಾಳೆ ಎಲೆ ಇಲ್ಕಿಂದ್ರೆ ಬಟರ್ ಪೇಪರ್ ಇರ್ತೈತಲ್ಲ, ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮ್ಯಾಗ ಸ್ವಲ್ಪ ಅಗಲ್ ಮಾಡಿ ಮತ್ತು ಬಟರ್ ಪೇಪರ್ ಹಾಕಿ ಎಣ್ಣೆ ಹಾಕಿ ಚೆಂದಾಗಿ ನೀವು ಕೈಲಿ ಹಿಂಗೆ ತೀಡ್ಕೊಂಡ್ರಂದ್ರೆ ನಿಮ್ದು ಹೋಳ್ಗೆ ರೆಡಿ ಆಗ್ತೈತೆ ನೋಡಿರಿ. ಹಿಂಗೆ ನೀವು ತವಾ ಮೇಲೆ ಹಾಕ್ಬೇಕಂದ್ರೆ ಹೋಳ್ಗಿನೇ ಎತ್ತು ಹಾಕಕ್ಕೆ ಹೋಗಬೇಡ್ರಿ. ಏನು ಬಟರ್ ಪೇಪರ್ ಇರ್ತೈತಲ್ಲ, ಇಲ್ಲಂತಂದ್ರೆ ಏನು ಬಾಳೆ ಎಲೆ ಇರ್ತೈತಲ್ಲ ಅದನ್ನು ತೊಗೊಂಡು ತವಾ ಮೇಲೆ ಹಾಕಿ ಸೌಕಾಸಂಗೆ ಬಿಡಿಸ್ರಿ, ಆರಾಮಾಗಿ ಹೋಳ್ಗೆ ಬಂದುಬಿಡ್ತೈತೆ ನೋಡಿರಿ. ನೀವು ಎತ್ತಕ್ಕೆ ಹೋದ್ರಂದ್ರೆ ಹೋಳ್ಗೆ ಹರಿದು ಬಿಡ್ತಾವೆ, ಅದಕ್ಕೆ ಎತ್ತಕ್ಕೇನು ಹೋಗಕ್ಕೆ ಹೋಗಬೇಡ್ರಿ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಚೆಂದಂಗೆ ಎರಡು ಕಡೆ ಹೋಳ್ಗಿನ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಮ್ಯಾಂಗೋ ಹೋಳ್ಗೆ ರೆಡಿ ಆಗ್ತೈತೆ ನೋಡಿರಿ. ಒಂದು ಸತಿ ಹಿಂಗೆ ಟ್ರೈ ಮಾಡಿ ನೋಡಿರಿ. ಇದು ಮಾವಿನಕಾಯಿ ಹೋಳ್ಗಿಗಂತ ಅಷ್ಟೇ ಅಲ್ಲ, ಯಾವ ಹೋಳ್ಗಿಗೂ ಕೂಡ ಹಿಟ್ಟು ಮತ್ತು ಹೂರಣ ಚಂದ ಇದ್ರೆ ಮಾತ್ರ ಹೋಳ್ಗೆ ಚಂದ ಆಗ್ತಾವೆ, ಇಲ್ಲಂತಂದ್ರೆ ಹೋಳ್ಗೆ ಆಗೋದೇ ಇಲ್ಲ. ಭಾಳ ಅಂದ್ರೆ ಭಾಳ ಕಾಡಿಸ್ತೈತಿ. ಹಬ್ಬದಾಗ ಭಾಳ ಈಸಿ ಆಗ್ಬೇಕಂತಂದ್ರೆ ನೀವು ಮನೆ ಒಳಗೆ ಒಂದು ಸತಿ ಹಿಂಗೆ ಟ್ರೈ ಮಾಡಿ ನೋಡಿರಿ, ಎಷ್ಟು ಚಂದ ಉಬ್ಬಾಕತ್ತೈತೆ ನಂದು ಹೋಳ್ಗೆ ಅಂಥೇಳಿ. ಹಿಂಗೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿರಿ, ಎಲ್ಲರಿಗೂ ಇಷ್ಟ ಆಗೋದು ಮಾತ್ರ ಗ್ಯಾರಂಟಿ. ನಾನು ನಿಮಗೆ ಹೋಳ್ಗೆ ತೋರಿಸ್ತೀನಂತ ಹೋಳ್ಗೆ ದಂಡಿತ ನಾನು ಹೂರಣ ಹೋಗೈತಿ, ಅಷ್ಟು ಚಂದ ಹೋಳ್ಗೆ ಆಗೈತಿ. ನೀವು ಬೇಕಂದ್ರೆ ಲಟ್ಟಿಸ್ಕೋಬೋದು ಬಟರ್ ಪೇಪರ್ ಇಟ್ಟು, ಬ್ಯಾಡ ಅಂದ್ರೆ ಕೈಲೇನೆ ತಿಡಿದ್ರೂ ಹೋಳ್ಗೆ ರೆಡಿ ಆಗ್ತೈತಿ. ಎಲ್ಲರಿಗೂ ವಿಡಿಯೋ ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ ರೀ. ಯೂಸ್ಫುಲ್ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ. ನೀವೆಲ್ಲರೂ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸ್ರಿ ನಿಮಗೆ ಹೆಂಗೆ ಅನ್ನಿಸ್ತು ಈ ರೆಸಿಪಿ ಅಂಥೇಳಿ. ಹೀಗೆ ಮತ್ತೆ ಇನ್ನೊಂದು ವಿಡಿಯೋನ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್. Bye bye.